ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಫ್ರೆಂಡ್ಸ್, ನೀವು ಯಾವ ಶಾಂಪೂ ಯೂಸ್ ಮಾಡ್ತಾ ಇದ್ದೀರಾ? ನೀವು ಯೂಸ್ ಮಾಡ್ತಿರೋ ಶಾಂಪೂ ನಿಜವಾಗ್ಲೂ ನಿಮ್ಮ ಹೇರ್ ಹೆಲ್ತಿಗೆ ಒಳ್ಳೇದಾಗಿದೆಯಾ? ನೀವು ಶಾಂಪೂನ ಪರ್ಚೇಸ್ ಮಾಡುವಾಗ ಆ ಶಾಂಪೂನ ಬಾಟಲ್ ನಲ್ಲಿ ಇಂಗ್ರೀಡಿಯೆಂಟ್ಸ್ ಗಳನ್ನ ರೀಡ್ ಮಾಡಿ ಅಥವಾ ಓದ್ಬಿಟ್ಟು ತಗೊಂತಾ ಇದ್ದೀರೋ ಅಥವಾ ಯಾವ್ದಾದ್ರು ಒಂದು ಬ್ರ್ಯಾಂಡಿಗೆ ಇನ್ಫ್ಲುಯೆನ್ಸ್ ಆಗಿ ಆ ಶಾಂಪೂನ ಪರ್ಚೇಸ್ ಮಾಡ್ತಾ ಇದ್ದೀರೋ? ಈ ಎಲ್ಲಾ ಪ್ರಶ್ನೆಗಳು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಮಾರ್ಕೆಟ್ ನಲ್ಲಿ ಶಾಂಪೂವಿನ ಬ್ರ್ಯಾಂಡ್ ಗಳು ತುಂಬಾ ಇದೆ. ಆ ಎಲ್ಲಾ ಬ್ರ್ಯಾಂಡ್ ಗಳನ್ನ ನಾವು ಒಂದೊಂದು ತಿಂಗಳಂತ ಯೂಸ್ ಮಾಡಿದ್ರು ಇಡೀ ಲೈಫ್ ಕಳೆದು ಹೋಗಬಹುದು. ಆದ್ರೆ ಶಾಂಪೂಗಳ ಬ್ರ್ಯಾಂಡ್ ಗಳು ಹಾಗೆ ಇರುತ್ತೆ. ಆದ್ರೆ ಆ ಶಾಂಪೂನ ಪರ್ಚೇಸ್ ಮಾಡುವಾಗ ಅದೆಷ್ಟು ನ್ಯಾಚುರಲ್ ಆಗಿದೆ, ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳು ಯಾವ್ದೆಲ್ಲ ಇದೆ, ಅದ್ರ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ಅದನ್ನ ನೀವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು, ಆ ಶಾಂಪೂನಲ್ಲಿರುವಂತಹ ಕೆಮಿಕಲ್ಸ್ ಗಳು ಯಾವ್ದು ಎಲ್ಲ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮೆಡಿಕಲ್ ಸೈನ್ಸ್ ನ ಓದ್ಬೇಕಂತ ಇಲ್ಲ. ಆದ್ರೆ ಕೆಲವೊಂದು ಕಾಮನ್ ವಿಷಯಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಆ ಎಲ್ಲ ವಿಷಯಗಳು ನಿಮಗೆ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೇನೆ ಎಂಡ್ ತನಕ ನೋಡ್ತಾ ಇರಿ. ನೀವು ಆಯ್ಕೆ ಮಾಡುವಂತಹ ಶಾಂಪೂ ಎಷ್ಟು ನ್ಯಾಚುರಲ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ಸಮೀನಾ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಯಾವ ಶಾಂಪೂ ಬೆಟರ್ ನಮ್ಮ ಹೇರ್ ಹೆಲ್ತಿಗೆ ಅಂತ. ಸೊ ಅವರ ಒಂದು ಪ್ರಶ್ನೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಬಹುದು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಯಾವುದೇ ಕಂಪನಿಯನ್ನ ಪ್ರಮೋಟ್ ಮಾಡ್ತಾ ಇಲ್ಲ ಅಥವಾ ಯಾವುದೇ ಶಾಂಪೂಗಳನ್ನ ನಾನು ಸ್ಪಾನ್ಸರ್ಶಿಪ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇಲ್ಲ. ನೀವು ಯಾವುದೇ ಶಾಂಪೂನ ಪರ್ಚೇಸ್ ಮಾಡುವಾಗ ಆ ಶಾಂಪೂವಿನ ಬಾಟಲ್ ನಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡುವಾಗ ಅದರಲ್ಲಿ ಸೋಡಿಯಂ ಲಾರೆಲ್ ಸಲ್ಫೈಡ್, ಕಾರ್ಬೋಮರ್, ಡಿಮೆಥಿಕೋನ್, ಕೊಕಾಮೈಡ್, ಲಾರಿಯೇಟ್, ಸ್ಟೀರೇಟ್ ಅಂದ್ರೆ ಇವೆಲ್ಲ ಮೆಡಿಕಲ್ ಟರ್ಮ್ಸ್ ಗಳು. ಇವೆಲ್ಲ ನಮಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಆದ್ರೆ ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಆ ಶಾಂಪೂವಿನ ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ ಇರುವಂತದ್ದು ಡಿಟರ್ಜೆಂಟ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇವೆಲ್ಲ ಹಾರ್ಮ್ಫುಲ್ ಕೆಮಿಕಲ್ ಲಿಸ್ಟ್. ಹಾಗಾಗಿ ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ ಶಾಂಪೂವಿನ ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ ಇವೆಲ್ಲ ಇರಬಾರ್ದು. ಅಂದ್ರೆ ಅದು ಪ್ಯೂರ್ ನ್ಯಾಚುರಲ್ ಆಗಿರ್ಬೇಕಂದ್ರೆ ಅಲ್ಲಿ SLS ಫ್ರೀ ಅಂತ ಇರಬೇಕು. ಈ ಸೋಡಿಯಂ ಸಲ್ಫೈಡ್ ಏನಿದೆ ಅದು ಅಲ್ಲಿ ಇರಲೇಬಾರ್ದು. SLS ಫ್ರೀ ಅಥವಾ ಪ್ಯಾರಾಬಿನ್ ಫ್ರೀ ಅಂತ ಏನಿದೆಯೋ ಅವೆಲ್ಲ ಕೆಮಿಕಲ್ ಫ್ರೀ ಆಗಿರುವಂತಹ ಶಾಂಪೂಗಳು. ಈಗ ನೀವು ಅದನ್ನ ಇನ್ನೂ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ನೀವು ಆಯ್ಕೆ ಮಾಡುವಂತಹ ಶಾಂಪೂವಿನ ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ SLS ಫ್ರೀ ಇದೆಯಾ ಅಂತ ನೋಡಿ, ಅಥವಾ ಪ್ಯಾರಾಬಿನ್ ಫ್ರೀ ಇದೆಯಾ ಅಂತ ಚೆಕ್ ಮಾಡಿ. ಹಾಗೇನಾದ್ರೂ ಇದ್ರೆ ಆ ಶಾಂಪೂ ಬೆಟರ್ ಅಂತ. ಇವತ್ತಿನ ಮಾರ್ಕೆಟ್ ನಲ್ಲಿ ದೊಡ್ಡ ದೊಡ್ಡ ಬ್ರಾಂಡೆಡ್ ಶಾಂಪೂವಿನಲ್ಲೇ ಅತಿ ಹೆಚ್ಚು ಕೆಮಿಕಲ್ಸ್ ಗಳನ್ನ ನಾವು ನೋಡಬಹುದು. ಇವಾಗ ನಮಗೆ ಅನ್ಸುತ್ತೆ, ಹಾಗಾದ್ರೆ ಯಾವ ಶಾಂಪೂವನ್ನ ನಾವು ಪರ್ಚೇಸ್ ಮಾಡಬೇಕು, ಯಾವ ಶಾಂಪೂ ಅಲ್ಲಿ ಎಷ್ಟು ಲೆಸ್ ಕೆಮಿಕಲ್ಸ್ ಇದೆ ಅಂತ ನಾವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅಂತ. ಈ ವಿಡಿಯೋನ ನಾನು ರೆಫರೆನ್ಸ್ ಮುಖಾಂತರ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ 4 ಕೆಟಗರಿಯಲ್ಲಿ ನಿಮಗೆ ಶಾಂಪೂಗಳ ಲಿಸ್ಟ್ ನಾನು ಕೊಡ್ತಾ ಇದ್ದೀನಿ. ಕೆಟಗರಿ ನಂಬರ್ 1, ಕೆಟಗರಿ ನಂಬರ್ 2, ಕೆಟಗರಿ ನಂಬರ್ 3 ಮತ್ತು ಕೆಟಗರಿ ನಂಬರ್ 4 ಅಲ್ಲಿ ಬರುವಂತಹ ಶಾಂಪೂಗಳು ಯಾವ್ದೆಲ್ಲ ಇದೆ ಮತ್ತು ಎಷ್ಟೆಷ್ಟು ಕೆಮಿಕಲ್ ಫ್ರೀ ಆಗಿದೆ ಅಥವಾ ಎಷ್ಟೆಷ್ಟು ಕೆಮಿಕಲ್ಸ್ ಗಳನ್ನ ಹೊಂದಿದೆ ಅಂತ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ಕೆಟಗರಿ ನಂಬರ್ 1 ಅಲ್ಲಿ ಬರುವಂತಹ ಶಾಂಪೂಗಳನ್ನ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಆ ಶಾಂಪೂಗಳ ಲಿಸ್ಟ್ ನೋಡೋದಾದ್ರೆ ಅದರಲ್ಲಿ ಗಾರ್ನಿಯರ್, ಹೆಡ್ ಅಂಡ್ ಶೋಲ್ಡರ್, ಲಾರಿಯಲ್, ಪ್ಯಾಂಟೀನ್, ಡವ್, ಕ್ಲಿನಿಕ್ ಪ್ಲಸ್, ಸನ್ ಸಿಲ್ಕ್, ಆಲ್ ಕ್ಲಿಯರ್, ಟ್ರೆಸೆಮ್, ಇಷ್ಟು ಶಾಂಪೂಗಳಲ್ಲಿ SLS ಇದ್ದೇ ಇರುತ್ತೆ. SLS ಅಂದ್ರೆ ಡಿಟರ್ಜೆಂಟ್ ಅಂತ ಅರ್ಥ. ಆದ್ರೆ ಅದು ನಮ್ಮ ಹೇರ್ ವಾಶಿಗೂ ಸಹ ಯೂಸ್ ಮಾಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಿಲ್ಲದೇನೆ. ಯಾಕಂದ್ರೆ ಅವೆಲ್ಲ ಮೆಡಿಕಲ್ ಟರ್ಮ್ಸ್ ಗಳು ನಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅದು ಇರೋದಿಲ್ಲ. ಡಿಟರ್ಜೆಂಟ್ ಅಂತ ಏನಾದ್ರೂ ಅದ್ರಲ್ಲಿ ಮೆನ್ಷನ್ ಮಾಡ್ಬಿಟ್ರೆ ನಾವ್ ಯಾರು ಕೂಡ ಅದನ್ನ ಪರ್ಚೇಸ್ ಮಾಡೋದಿಲ್ಲ. ಇವೆಲ್ಲ ಡೇಂಜರಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಗಳು ಈ ಬ್ರ್ಯಾಂಡ್ ಗಳಲ್ಲಿ ಇದೆ. ನೀವ್ ಇದನ್ನ ಬೇಕಾದ್ರೆ ಚೆಕ್ ಮಾಡಬಹುದು. ಇದೇ ಕೆಟಗರಿ ನಂಬರ್ 1 ನಲ್ಲಿ ಹರ್ಬಲ್ ಶಾಂಪೂ ಅಂತ ನಾವ್ ಏನ್ ಕನ್ಸಿಡರ್ ಮಾಡ್ತೀವೋ ಆ ಶಾಂಪೂಗಳು ಸಹ ಬರುತ್ತೆ. ಅದರಲ್ಲಿ ಮೇನ್ ಆಗಿ ಹಿಮಾಲಯ, ವಾಟಿಕಾ, ನೈಲ್ ನ್ಯಾಚುರಲ್, ಕೇಶ್ ಕಿಂಗ್, ಮೀರಾ, ಕಾರ್ತಿಕಾ, ಬಿಯರ್ ಶಾಂಪೂ, ಪಾರ್ಕ್ ಅವೆನ್ಯೂ, ಈ ಎಲ್ಲಾ ಬ್ರ್ಯಾಂಡಿನ ಶಾಂಪೂಗಳು ಸಹ ಬರೋದು ಕೆಟಗರಿ ನಂಬರ್ 1 ನಲ್ಲಿ. ಅಂದ್ರೆ ಕೆಟಗರಿ ನಂಬರ್ 1 ನಲ್ಲಿ ಮೋಸ್ಟ್ ಡೇಂಜರಸ್ ಕೆಮಿಕಲ್ಸ್ ಗಳು ಇರುವಂತಹ ಶಾಂಪೂಗಳು ಇದೆಲ್ಲ ಆಗಿದೆ. ಸುಮಾರು 10ಕ್ಕಿಂತ ಜಾಸ್ತಿ ಡೇಂಜರಸ್ ಕೆಮಿಕಲ್ಸ್ ಗಳು ಈ ಶಾಂಪೂಗಳಲ್ಲಿ ಇರುತ್ತೆ. ಇದರಲ್ಲಿ ಮೇನ್ ಆಗಿ ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್, ಟಾಕ್ಸಿಕ್ ಕೆಮಿಕಲ್ಸ್ ಇವೆಲ್ಲ ಇರೋದು ಈ ಶಾಂಪೂಗಳಲ್ಲೇ. ಹಾಗಾಗಿ ಕೆಟಗರಿ ನಂಬರ್ 1 ನಲ್ಲಿ ಇರುವಂತಹ ಶಾಂಪೂಗಳನ್ನ ಯಾವ್ದು ನೀವು ಯೂಸ್
ಯೂಸ್ ಮಾಡಬೇಡಿ. ಕೆಟಗರಿ ನಂಬರ್ 2 ಅಲ್ಲಿ ಬರುವಂತಹ ಶಾಂಪೂಗಳ ಲೀಸ್ಟ್ ಯಾವ್ದೆಲ್ಲ ಅಂತ ಹೇಳಿದ್ರೆ ಜಾನ್ಸನ್ ಬೇಬಿ ಶಾಂಪೂ, ವಾವ್ ಆಪಲ್ ಸೈಡರ್ ಶಾಂಪೂ, ಇವೆರಡು ಶಾಂಪೂ ಕೆಟಗರಿ ನಂಬರ್ 2 ಅಲ್ಲಿ ಬರುತ್ತೆ. ಆದ್ರೆ ಈ ಎರಡು ಶಾಂಪೂಗಳಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಸುಮಾರು 6 ಅಥವಾ 7ಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಗಳನ್ನ ನಾವು ನೋಡಬಹುದು. ಆದ್ರೆ ಇದರಲ್ಲಿ SLS ಇರೋದಿಲ್ಲ, ಸೋಡಿಯಂ ಸಲ್ಫೈಡ್ ಅಥವಾ ಸೋಡಿಯಂ ಲಾರಿಯಲ್ ಸಲ್ಫೈಡ್ ಕೆಮಿಕಲ್ ಇರೋದಿಲ್ಲ. ಬಟ್ ಇದನ್ನ ಕೆಮಿಕಲ್ ಫ್ರೀ ಶಾಂಪೂಗಳಂತ ನಾವು ಹೇಳಕ್ಕಾಗಲ್ಲ. ಸಣ್ಣ ಮಕ್ಕಳಿಗೆ ಜಾನ್ಸನ್ ಬೇಬಿ ಸೋಪ್ ನ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತಿರ್ತಾರೆ. ಬಟ್ ಅದು ಶಾಂಪೂ ಒಳ್ಳೇದಲ್ಲ. ಆ ಶಾಂಪೂ ಕೂಡ ಕೆಮಿಕಲ್. ಬಟ್ ಆ ಶಾಂಪೂವಿನಲ್ಲೂ 6-7 ಡೇಂಜರಸ್ ಕೆಮಿಕಲ್ಸ್ ಅಥವಾ ಟಾಕ್ಸಿಕ್ ಕೆಮಿಕಲ್ಸ್ ಗಳನ್ನ ನಾವು ನೋಡಬಹುದು. ಹಾಗಾಗಿ ಇದು ಕೆಮಿಕಲ್ ಫ್ರೀ ಅಂತ ನಾವು ಹೇಳಕ್ ಆಗಲ್ಲ. ಕೆಟಗರಿ ನಂಬರ್ 3 ಅಲ್ಲಿ ಬರುವಂತಹ ಶಾಂಪೂಗಳು ಯಾವ್ದೆಲ್ಲ ಅಂತ ಹೇಳಿದ್ರೆ ಆಯುಷ್, ಬಯೋಟಿಕ್ ಮತ್ತು ಪತಂಜಲಿ. ಈ ಶಾಂಪೂಗಳಲ್ಲಿ ಅವ್ರು ಏನ್ ಮೆನ್ಷನ್ ಮಾಡಿದಾರೆ ಅಂದ್ರೆ ಇದು 100% ಆಯುರ್ವೇದಿಕ್ ಅಂತ ಹೇಳ್ತಾರೆ. ಆದ್ರೆ ಇದ್ರಲ್ಲಿರುವಂತಹ ಇಂಗ್ರೀಡಿಯೆಂಟ್ ಲಿಸ್ಟ್ ನ ಚೆಕ್ ಮಾಡುವಾಗ ಅಲ್ಲಿ 100% ಅಂತ ಎಲ್ಲೂ ಮೆನ್ಷನ್ ಇಲ್ಲ. ಬದಲಾಗಿ 10% ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಉಳಿದ 90% ಇಂಗ್ರೀಡಿಯೆಂಟ್ಸ್ ಎಲ್ಲಿದೆ? ಇದ್ರಲ್ಲೇ ನಾವು ಅರ್ಥ ಮಾಡ್ಕೋಬೇಕು 90% ಇರೋದು ಬರೀ ಕೆಮಿಕಲ್ ಅಂತ. ಹಾಗಾಗಿ ಕೆಟಗರಿ ನಂಬರ್ 3 ಅಲ್ಲಿ ಬರ್ತಿರುವಂತಹ ಶಾಂಪೂಗಳು ಸಹ ಟಾಕ್ಸಿಕ್ ಕೆಮಿಕಲ್ಸ್ ಗಳಿಂದ ಫ್ರೀ ಇಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಇದು ಸಹ ಕೆಮಿಕಲ್ ಬೇಸ್ಡ್ ಶಾಂಪೂಗಳೇ. 90% ಕೆಮಿಕಲ್ಸ್ ಗಳನ್ನ ಹೈಡ್ ಮಾಡಿರೋದ್ರಿಂದ ಆ 90% ಕೆಮಿಕಲ್ಸ್ ಗಳಲ್ಲಿ ಡೇಂಜರಸ್ ಕೆಮಿಕಲ್ಸ್ ಗಳು ಇದ್ದೇ ಇರುತ್ತೆ. ಈ ಕೆಟಗರಿ ನಂಬರ್ 1, 2 ಮತ್ತು 3 ಅಲ್ಲಿ ಬರ್ತಿರುವಂತಹ ಎಲ್ಲಾ ಶಾಂಪೂಗಳಲ್ಲಿ ಈ ಟಾಕ್ಸಿಕ್ ಡೇಂಜರಸ್ ಕೆಮಿಕಲ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಫೈನಲಿ ನಮಗೆ ಅನ್ಸೋದು ಈ SLS ಅಥವಾ ಪ್ಯಾರಾಬಿನ್ ಫ್ರೀ ಇರುವಂತಹ ಶಾಂಪೂಗಳು ಯಾವುದು ಅಂತ. ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಖಾದಿ ಅನ್ನೋ ಒಂದು ಶಾಂಪೂ ಇದೆ. ಈ ಖಾದಿ ಶಾಂಪೂಗಳಲ್ಲಿ SLS ಮತ್ತು ಪ್ಯಾರಾಬಿನ್ ಫ್ರೀ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಪ್ಯೂರ್ ಹರ್ಬಲ್ ಆಯುರ್ವೇದಿಕ್ ಶಾಂಪೂ ಆಗಿದೆ. ಫ್ರೆಂಡ್ಸ್, ಒಂದ್ ಕ್ಲಿಯರ್ ಮಾಡ್ಬಿಡ್ತೀನಿ, ನಾನು ಇಲ್ಲಿ ಖಾದಿ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡ್ತಾ ಇಲ್ಲ. ನನಗೇನ್ ಅವ್ರೇನ್ ಹೇಳಿಲ್ಲ ನಮ್ಮ ಶಾಂಪೂನ ಬಗ್ಗೆ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿ ಅಂತ. ನನ್ನ ವ್ಯೂವರ್ ಕೇಳಿದಂತಹ ಪ್ರಶ್ನೆಗೆ ಈ ವಿಡಿಯೋ ಹೆಲ್ಪ್ ಆಗಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ರೆಫರೆನ್ಸ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ನಾನು ಸಹ ಖಾದಿ ಪ್ರಾಡಕ್ಟ್ ಬಗ್ಗೆ ಕೇಳಿದ ನಂತರ ಆ ಶಾಂಪೂನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರಿಸಲ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಈ ಖಾದಿ ಶಾಂಪೂ ಅಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಗಳು ಇಲ್ಲ. ಇದು ಫುಲ್ ಪ್ಯಾರಾಬಿನ್ ಮತ್ತು SLS ಫ್ರೀ ಆಗಿದೆ ಅಥವಾ SLS ಮತ್ತು ಪ್ಯಾರಾಬಿನ್ ಫ್ರೀ ಆಗಿರುವಂತಹ ಶಾಂಪೂಗಳು. ನಾನ್ ಪರ್ಸನಲಿ ಯೂಸ್ ಮಾಡ್ತಿರುವಂತಹ ಶಾಂಪೂ ಆಮ್ಲಾ ಬ್ರಿಂಗರಾಜ್ ಅಂತ ಇದೆ. ಆ ಒಂದು ಹರ್ಬಲ್ ಖಾದಿ ಶಾಂಪೂನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಶಾಂಪೂ ಕೆಟಗರಿ ನಂಬರ್ 4 ಅಲ್ಲಿ ಬರುವಂತಹ ಶಾಂಪೂ. ಟೋಟಲ್ ಆಗಿ ಹೇಳೋದಾದ್ರೆ ಕೆಟಗರಿ ನಂಬರ್ 4 ಅಲ್ಲಿ ನಾವು ಈ ಶಾಂಪೂನ ಯಾಕೆ ಕನ್ಸಿಡರ್ ಮಾಡಿದೀವಿ ಅಂದ್ರೆ ಇದರಲ್ಲಿ ಕೆಟಗರಿ ನಂಬರ್ 1, 2 ಮತ್ತು 3 ಅಲ್ಲಿರುವಂತಹ ಕೆಮಿಕಲ್ಸ್ ಗಳು ಯಾವುದು ಇಲ್ಲ. ಬದಲಾಗಿ ಇದು SLS ಫ್ರೀ ಆಗಿದೆ. ಹಾಗಾಗಿ ಇದು ಕೆಟಗರಿ ನಂಬರ್ 4 ಮತ್ತು ಹರ್ಬಲ್ ಆಯುರ್ವೇದಿಕ್ ಶಾಂಪೂ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸದ್ಯಕ್ಕೆ ಮಾರ್ಕೆಟ್ ನಲ್ಲಿರುವಂತಹ ಬೆಸ್ಟ್ ಹರ್ಬಲ್ ಶಾಂಪೂ ಈ ಖಾದಿ ಪ್ರಾಡಕ್ಟ್ ಆಗಿದೆ. ಆಕ್ಚುಲಿ ಇದರಲ್ಲಿ 3 ವೆರೈಟೀಸ್ ಅಲ್ಲಿ ಶಾಂಪೂಗಳನ್ನ ಅವರು ಮಾರ್ಕೆಟ್ ನಲ್ಲಿ ಬಿಟ್ಟಿದ್ದಾರೆ. ನಾನು ಅದರಲ್ಲಿ ಆಮ್ಲಾ ಬ್ರಿಂಗರಾಜ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಯೂಸ್ ಮಾಡಿ. ಹಾಗಾಗಿ ಇವಾಗ್ಲೇ ನೀವು ಯೂಸ್ ಮಾಡ್ತಿರುವಂತಹ ಶಾಂಪೂಗಳ ಇಂಗ್ರೀಡಿಯೆಂಟ್ ಲಿಸ್ಟ್ ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿರುವಂತಹ ಟಾಕ್ಸಿಕ್ ಕೆಮಿಕಲ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ನಿಮಗೆ ಹೆಲ್ಪ್ಫುಲ್, ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಸ್ ಗಳನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಇವಾಗ್ಲೇ ರೆಡ್ ಕಲರ್ ಅಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರುವಂತಹ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ. ಆ ಎಲ್ಲಾ ವಿಡಿಯೋಸ್ ಗಳನ್ನ ನೀವು ಫ್ರೀ ಆಗಿ ನೋಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.